ಇದು ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದು BD ಅಪ್ರೂವ್ಡ್ ಇದೆ. ಈ ಪ್ಲಾಟೆಡ್ ಡೆವಲಪ್ಮೆಂಟು ಮೇನ್ ರೋಡ್ ಇದು. ಸೊ ಪ್ರಾಜೆಕ್ಟ್, ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಸೊ ಯಾರಾದರೂ ಇನ್ವೆಸ್ಟರು ಇಲ್ಲ ಬೈಯರು ಅವ್ರಿಗೆ ಯೂಸ್ ಆಗಲಿ ಅಂತ. ಸೊ ಲಾಂಚ್ಗಿಂತ ಮುಂಚೆ ನಿಮಗೆ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಸೊ ಯಾವ ಥರ ಬರ್ತಾ ಇದೆ, ಯಾವ ಸ್ಟೇಜಲ್ಲಿದೆ, ಸೊ ಯಾವ ಥರ ಬುಕ್ ಮಾಡಬೇಕು ಏನು, ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ. ಸೊ ಲಾಂಚ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಈ ಪ್ರಾಜೆಕ್ಟ್ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಈಗ ಜಸ್ಟ್ ಲಾಂಚ್ ಆಗ್ತಾ ಇದೆ. ಟೋಟಲ್ ಬಿಲ್ಡಿಂಗ್ ಕಾಣುತ್ತೆ, ಅದು ಟೋಟಲ್ ಬಿಲ್ಡಿಂಗ್ ಕಾಣುತ್ತೆ. 60 acres ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಹಿಂದೆಗಡೆ ಈ ಪ್ರಾಜೆಕ್ಟ್ ಬರುತ್ತೆ. ಸೊ ಇದು ಫಸ್ಟ್ ಟೈಮು ಹೋಮ್ ಬೈಯರ್ಸು ಇಲ್ಲ ಇನ್ವೆಸ್ಟರ್ಸು ಇಲ್ಲ ಯಾರಾದರೂ ವಿಲಾ ಕಟ್ಟೋದಕ್ಕೆ ಯಾರಾದರೂ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ 2-3 ಇಯರ್ಸಲ್ಲಿ ಅವ್ರಿಗೆ ಒಳ್ಳೆ ಆಪ್ಷನ್ನು. ಇದು ಮಾರ್ಕೆಟಿಂಗ್ ಆಫೀಸ್ ಇದು. ಇವಾಗ ನಿಮಗೆ ಪ್ರೀ ಲಾಂಚ್ ಆಫರ್ ಇದೆ, ಹಾಗೆ ಲಾಂಚ್ ಸ್ಟೇಜು ಆಫರ್ ಇದೆ. ಸೊ ಇವಾಗ ನೀವು ಬುಕ್ ಮಾಡಿದ್ರೆ ಒಳ್ಳೆ ಪ್ರೈಸು, ಈಸ್ಟ್ ಆಗಲಿ ನಾರ್ತ್ ಆಗಲಿ. ಸೊ 30-40, 30-50, 40-60 ಸೈಟು ಆಪ್ಷನ್ ಇದೆ. ಸೊ ಇವಾಗ ನೀವು ಬುಕ್ ಮಾಡೋದಾದರೆ ನಿಮಗೆ ಫೇಸಿಂಗು ಆಪ್ಷನ್ ಸಿಗುತ್ತೆ, ಪ್ರೈಸು ರೀಸನೇಬಲಾಗಿ ಸಿಗುತ್ತೆ ನಿಮಗೆ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ KNS ಅಹೋರಾ ಪ್ರಾಜೆಕ್ಟ್. ಇದು ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದು BD ಅಪ್ರೂವ್ಡ್ ಇದೆ. ಈ ಪ್ರಾಜೆಕ್ಟ್ ಇದು 11.5 acres ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದು KNS ಅಹೋರಾ ಪ್ರಾಜೆಕ್ಟ್. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಜಸ್ಟ್ ಇದು ಕೆಲಸ ನಡೀತಾ ಇದೆ. ಇದು KNS ಅಹೋರಾ ಪ್ರಾಜೆಕ್ಟು. ಟೋಟಲ್ ಇದು 11.5 acres ಲ್ಯಾಂಡ್ ಏರಿಯಾ ಬರುತ್ತೆ. 20-30, 30-50, 40-60 ಡೈಮೆನ್ಷನ್ ಇದು ಪ್ರಾಜೆಕ್ಟ್. ಇದು ನಿಮಗೆ ಪೊಸಿಷನ್ ಡೆಲಿವರಿ ಬಂದು 2030 ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಅರೌಂಡ್ ಡೆಡ್ಲೈನು 2030 ಅಂತ ಕೊಟ್ಟಿದ್ದಾರೆ. ನಿಮಗೆ 2028 ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಯೂಶ್ವಲಿ ಎಲ್ಲ 3 years ಒಳಗಡೆ ಹ್ಯಾಂಡ್ ಓವರ್ ಮಾಡ್ತಾರೆ. ರೇರ ಡೆಡ್ಲೈನ್ ಬಂದು 5 years ಟೈಮ್ ತೊಗೊಂಡಿರ್ತಾರೆ. ಸೊ ಇದೆಲ್ಲ ಇದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ, ಹಾಗೆ ಸೆಕ್ಯೂರ್ಡ್ ಇದೆ. ಸೊ ಎಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲ ಕಾಂಪೌಂಡ್ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ಎಲ್ಲ ಇದು ಕಾಂಪೌಂಡ್. ಇದು ರೋಡ್ ವರ್ಕ್ ಎಲ್ಲ ನಡೀತಾ ಇದೆ ಇವಾಗ. ಇದೆಲ್ಲ ನೋಡ್ಬೋದು ನೀವು, ರೋಡ್ ವರ್ಕ್ ಇದು. ಇದು ಪ್ರಾಜೆಕ್ಟ್ ಇದು ಹೆಣ್ಣೂರು ರೋಡು ಹತ್ರ ಬರುತ್ತೆ. ಏರ್ಪೋರ್ಟ್ ರೋಡು, ST ಮಾಲು ಹತ್ರ ಬರುತ್ತೆ. ಈ ಪ್ರಾಜೆಕ್ಟ್ ಏನು ನೋಡಿದೆ, ಇದು ಪ್ರೈಮ್ ಲೊಕೇಶನ್ನು ಪ್ಲಾಟೆಡ್ ಡೆವಲಪ್ಮೆಂಟ್. ಇದು ಲಾಂಗ್ ಟರ್ಮ್ ಗ್ರೋತ್ ಲೊಕೇಶನ್ ಇದು. ಸೊ ಇದೆಲ್ಲ ಫುಲ್ಲು ಸೆಕ್ಯೂರ್ಡ್ ಗೇಟೆಡ್ ಕಮ್ಯುನಿಟಿ. ಸೊ ಇದೆಲ್ಲ ಈ ಕಡೆ ಎಲ್ಲ ಕಾಂಪೌಂಡು ಮಾಡ್ತಾ ಇದ್ದಾರೆ. ಇದು ಜಸ್ಟ್ ಇದು ನ್ಯೂ ಲಾಂಚ್ ಪ್ರಾಜೆಕ್ಟ್. ಇದು ಈಗ ಜಸ್ಟ್ ಲಾಂಚ್ ಆಗ್ತಾ ಇದೆ. ನಿಮಗೆ ನವಂಬರ್ ಲಾಂಚ್ ಆಗ್ತಾ ಇರೋದು. ನವಂಬರಲ್ಲಿ ನಿಮಗೆ ನೆಕ್ಸ್ಟ್ ಸಂಡೇ ಲಾಂಚ್ ಇದೆ ಇದು ಈ ಪ್ರಾಜೆಕ್ಟಲ್ಲಿ. ಇದೆಲ್ಲ ನೋಡ್ಬೋದು ನೀವು. ಸೊ ಇದು ಒಳಗಡೆ ಎಲ್ಲ ರೋಡು, ಸೊ ಹಾಗೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ಮು, ಪೈಪು, ಸೊ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಪ್ರಾಜೆಕ್ಟು ಒಳಗಡೆ ಇವಾಗ. ಸೊ ಇದೆಲ್ಲ ಒಳಗಡೆ ನೋಡಿ, ಇದೆಲ್ಲ ಇದು ಪ್ರಾಜೆಕ್ಟು ರೋಡ್. ಇದು ಪ್ರಾಜೆಕ್ಟು ಒಳಗಡೆ ಇದೆಲ್ಲ ಇದು ಸ್ಟ್ರೀಟ್ ಲೈಟ್ಸು, ಡ್ರೈನೇಜು ಅಂಡ್ ವಾಟರ್ ಪೈಪ್ಲೈನು. ಸೊ ಅದೆಲ್ಲ ಅಂಡರ್ಗ್ರೌಂಡ್ ಒಳಗಡೆ ಬರುತ್ತೆ ನಿಮಗೆ. ಪವರ್ ಕೇಬಲ್ಲು, ಅಂಡರ್ಗ್ರೌಂಡು ವೈಡ್ ರೋಡ್ ಬರುತ್ತೆ. ಸೊ ಇದೆಲ್ಲ ನೋಡಿ, ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಇದೆಲ್ಲ ನೋಡ್ಬೋದು ನೀವು, ಡ್ರೈನೇಜ್ ಸಿಸ್ಟಮ್ ಇದು. ಸೊ ಇದೆಲ್ಲ ಕೇಬಲ್ ಲೈನು ಕನೆಕ್ಷನ್ನು. ಸೊ ಇದೆಲ್ಲ ಇದು ರೋಡು ಮಾಡ್ತಾ ಇದ್ದಾರೆ ಒಳಗಡೆ. ಸೊ ಯಾರು ನಾರ್ತ್ ಬ್ಯಾಂಗ್ಳೂರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸೊ ವಿಲಾ ಕಟ್ಟಬೇಕು ಗೇಟೆಡ್ ಕಮ್ಯುನಿಟಿ ಒಳಗಡೆ ಅಂದರೆ, ಸೊ ಇದೆಲ್ಲ ನಿಮಗೆ ಬೆಸ್ಟ್ ಆಪ್ಷನ್ ಇವಾಗ. ಲಾಂಚ್ ಸ್ಟಾರ್ಟಿಂಗ್ ಟೈಮಲ್ಲಿ ತೊಗೊಂಡು ಸೊ ನೀವೆಲ್ಲ ತೊಗೊಳೋದು ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಇದೆಲ್ಲ ಬೆಸ್ಟ್ ಆಪ್ಷನ್ ಇದು. ಸೊ ಇದು ಟೋಟಲ್ ಇದು 11.5 acres ಲ್ಯಾಂಡ್ ಏರಿಯಾ ಬರುತ್ತೆ. ಸೊ ಇದೆಲ್ಲ ಇದು ಒಳಗಡೆ ರೋಡು ಆಗ್ತಾಯಿದೆ ಇವಾಗ.
ಕ್ಲೀನ್ ಲೆವೆಟ್ ಪ್ಲ್ಯಾನಿಂಗು, ಗುಡ್ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಆಲ್ರೆಡಿ ಸ್ಟಾರ್ಟೆಡ್ ಆಗಿದೆ. ಸೊ ಇದೆಲ್ಲ ನೋಡ್ಬೋದು ನೀವು ಒಳಗಡೆ. ಸೊ ಇದೆಲ್ಲ ಇದು ಪೈಪ್ಲೈನ್ ಸಿಸ್ಟಮ್ ಇದು. ಸೊ ಇದೆಲ್ಲ ಮಾಡ್ತಾ ಇದ್ದಾರೆ ಒಳಗಡೆ. ಸೊ ಈ ಪ್ರಾಜೆಕ್ಟಲ್ಲಿ 1200 ಸ್ಕ್ವೇರ್ ಫೀಟ್ ಏರಿಯಾ ಇದೆ. 1200, 1500 ಸ್ಕ್ವೇರ್ ಫೀಟ್ ಏರಿಯಾ, 2400 ಸ್ಕ್ವೇರ್ ಫೀಟ್ ಏರಿಯಾ, 30-40, 30-50, 40-60. ಸೊ ಯಾರು ಈಗ ನೀವು ಇನ್ವೆಸ್ಟರ್ ಇದ್ದೀರಾ, ಇವಾಗ ತೊಗೋಬೇಕು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನೊಂದು 2-3 ಇಯರ್ಸಲ್ಲಿ, ಸೊ ಇದು ಬೆಸ್ಟ್ ಆಪ್ಷನ್ ಇದು ಈ ಕಡೆ ನಾರ್ತ್ ಬ್ಯಾಂಗ್ಳೂರ್ ಲೊಕೇಶನಲ್ಲಿ. ಸೊ ನಿಮಗೆ ಇವಾಗ ತೊಗೊಂಡ್ರೆ ನಿಮಗೆ ನಾರ್ತ್ ಫೇಸಿಂಗು, ಈಸ್ಟ್ ಫೇಸಿಂಗು ಅದೆಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ ನಿಮಗೆ ಇವಾಗ. ಈಗ ಯಾರು ನೀವು ವಿಲಾ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಗೇಟೆಡ್ ಕಮ್ಯುನಿಟಿ ಇದರಲ್ಲಿ 30-40 ಇಲ್ಲ 40-60 ಇಲ್ಲ 30-50ನಲ್ಲಿ, ಸೊ ಇದು ಒಳ್ಳೆ ಆಪ್ಷನ್ ಇದು. ಸೊ ಇವಾಗ ನೀವು ತೊಗೊಂಡ್ರೆ ಲಾಂಗ್ ಟರ್ಮ್ ರಿಟರ್ನ್ಸು, ಆಮೇಲೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನು, ಸೊ ಇವಾಗ ತೊಗೊಂಡ್ರೆ ಇದೆಲ್ಲ ಒಳ್ಳೆ ಆಪ್ಷನ್ ಇದು. ಸೊ ಇವಾಗ ಈ ಟೈಮಲ್ಲಿ ನೀವು ತೊಗೊಂಡ್ರೆ ರೇಟ್ಸು ಆಗಲೇ ರೀಸ್ನಬಲ್ ಆಗಿರುತ್ತೆ. ಇವಾಗ ಇನ್ನೊಂದು 2-3 ಇಯರ್ಸ್ ಆದಮೇಲೆಲ್ಲ ನಿಮಗೆ ರೇಟು ಜಾಸ್ತಿ ಆಗುತ್ತೆ. ಎಲ್ಲ ನೋಡಿ, ಇದು ರೋಡ್ ವರ್ಕ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಡ್ರೈನೇಜ್ ಸಿಸ್ಟಮು, ಕೇಬಲ್ ಸಿಸ್ಟಮು ಅದೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಈ ಪ್ರಾಜೆಕ್ಟು BDA ಅಪ್ರೂವ್ಡ್ ಇದೆ, ರೇರಾ ಅಪ್ರೂವ್ಡ್ ಇದೆ. ಬ್ಯಾಂಕ್ ಲೋನ್ ಏನಾದ್ರು ನಿಮಗೆ ಬೇಕು ಅಂದರೆ ಎಲಿಜಿಬಲ್ ಇದೆ, ಬ್ಯಾಂಕ್ ಲೋನ್ ತೊಗೋಬೋದು. ಬ್ಯಾಂಕ್ ಲೋನ್ ಎಲ್ಲ ಆಗುತ್ತೆ ನಿಮಗೆ. ಆಮೇಲೆ ಸೇಫ್ ಇನ್ವೆಸ್ಟ್ಮೆಂಟು, ಡಾಕ್ಯುಮೆಂಟೇಷನ್ ಎಲ್ಲ ಟ್ರಾನ್ಸ್ಪರೆಂಟ್ ಡಾಕ್ಯುಮೆಂಟ್ಸು ಈ ಪ್ರಾಜೆಕ್ಟದು. ಸೊ ಇದೆಲ್ಲ ನೋಡ್ಬೋದು ನೀವು, ಇದೆಲ್ಲ ರೋಡ್ಸು. ಸೊ ಇದೆಲ್ಲ ಆಗ್ತಾಯಿದೆ ನೋಡಿ ಒಳಗಡೆ ಎಲ್ಲ ರೋಡ್ ಆಗ್ತಾ ಇರೋದು, ಇದೆಲ್ಲ ರೋಡ್ ಇದು. ಸೊ ರೋಡೆಲ್ಲ ಇದು ಪ್ಲ್ಯಾನ್ ಮಾಡಿದ್ದಾರೆ, ಪ್ಲ್ಯಾನ್ ಒಳಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಇದು ರೋಡ್ ವರ್ಕು ಆಗಿದೆ. ರೋಡ್ ವರ್ಕು ಅಂದರೆ ರೋಡ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಪ್ರಾಜೆಕ್ಟಿಂದ ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಇದು ಟೋಟಲ್ ಇದು 11.5 acres ಲ್ಯಾಂಡ್ ಏರಿಯಾ ಬರುತ್ತೆ. ಇದೆಲ್ಲ ನೋಡಿ ಒಳಗಡೆ ಎಲ್ಲ ಫುಲ್ಲು ನಿಮಗೆ ಕಾಣುತ್ತೆ. ಸೊ ಇದೆಲ್ಲ ಆಲ್ರೆಡಿ JCB ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ರೋಡೆಲ್ಲ ಒಂದು ಲೆವೆಲ್ ಮಾಡಿದ್ದಾರೆ. ಸೊ ಹಾಗೆ ಈ ಪ್ರಾಜೆಕ್ಟಿಂದ ನಿಮಗೆ KNS ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟಿಂದ ಟೋಟಲ್ ಬಿಲ್ಡಿಂಗ್ ಕಾಣುತ್ತೆ. ಅದು ಟೋಟಲ್ ಬಿಲ್ಡಿಂಗ್ ಕಾಣುತ್ತೆ. ಅದು ಅಪಾರ್ಟ್ಮೆಂಟು ವಿಲಾ ಪ್ರಾಜೆಕ್ಟು 60 acres ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟು ಹಿಂದೆಗಡೆ ಈ ಪ್ರಾಜೆಕ್ಟ್ ಬರುತ್ತೆ, ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದು. ಆ ಅಪಾರ್ಟ್ಮೆಂಟ್ ಏನು ನೋಡ್ತಾ ಇದ್ದೀರೋ ಆ ಪ್ರಾಜೆಕ್ಟ್ ಬಂದು 60 acres ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಅದು. ಅಪಾರ್ಟ್ಮೆಂಟ್ ಇದೆ, ವಿಲಾ ಪ್ರಾಜೆಕ್ಟ್ ಇದೆ ಅದರಲ್ಲಿ. ಈ ಪ್ಲಾಟೆಡ್ ಡೆವಲಪ್ಮೆಂಟ್ ಏನು ನೋಡ್ತಾ ಇದ್ದೀರಾ, ಇದು 11.5 acres ಪ್ಲಾಟೆಡ್ ಡೆವಲಪ್ಮೆಂಟು. ಸೊ ಇದು ಫಸ್ಟ್ ಟೈಮು ಹೋಮ್ ಬೈಯರ್ಸು ಇಲ್ಲ ಇನ್ವೆಸ್ಟರ್ಸು ಇಲ್ಲ ಯಾರಾದರೂ ವಿಲಾ ಕಟ್ಟೋದಕ್ಕೆ ಯಾರಾದರೂ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ 2-3 ಇಯರ್ಸಲ್ಲಿ ಅವ್ರಿಗೆ ಒಳ್ಳೆ ಆಪ್ಷನ್ನು. ಹಾಗೆ NRI ಯಾರಾದರೂ ಇದ್ದರೆ ಅವ್ರಿಗೂ ಒಳ್ಳೆ ಆಪ್ಷನ್ ಇದು ಬೈ ಮಾಡೋದಕ್ಕೆ. ಇದು BDA ಅಪ್ರೂವ್ಡ್ ಲೆವೆಟ್, ಇದು BDA ಸೈಟ್ಸ್ ಇದು. ಸೊ ಇದೆಲ್ಲ ರೋಡ್ ಇದು. ಸೊ ಇದು 40 feet ರೋಡ್ ಬರುತ್ತೆ ಒಳಗಡೆ. ಸೊ ಈ ಕಡೆ ಇದು ಕಾಂಪೌಂಡ್ ಆಲ್ರೆಡಿ ರೆಡಿ ಮಾಡಿ, ಕಾಂಪೌಂಡ್ ಎಲ್ಲ ಫೆನ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ಸೊ ಇದೆಲ್ಲ ನೋಡ್ಬೋದು, ಇದು ಫೆನ್ಸಿಂಗ್ ಮಾಡಿರೋದು ಕಾಂಪೌಂಡು. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಸೊ ಯಾರಾದರೂ ಇನ್ವೆಸ್ಟರು ಇಲ್ಲ ಬೈಯರು ಅವ್ರಿಗೆ ಯೂಸ್ ಆಗಲಿ ಅಂತ. ಸೊ ಲಾಂಚ್ಗಿಂತ ಮುಂಚೆ ನಿಮಗೆ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಸೊ ಯಾವ ಥರ ಬರ್ತಾ ಇದೆ, ಯಾವ ಸ್ಟೇಜಲ್ಲಿದೆ, ಸೊ ಯಾವ ಥರ ಬುಕ್ ಮಾಡಬೇಕು ಏನು ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ. ಸೊ ಲಾಂಚ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಈ ಪ್ರಾಜೆಕ್ಟು ನಾನು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ನನ್ನ ಕಡೆಯಿಂದ. ಈ ಪ್ರಾಜೆಕ್ಟ್ ಬಂದು ಎಣ್ಣೂರು ರೋಡು ಹತ್ರ ಬರುತ್ತೆ, ರಾಂಪುರ ಲೊಕೇಶನ್ ಇದು. ಈ 15 minutes ಔಟರ್ ರಿಂಗ್ ರೋಡು, 15 minutes ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನೀವು ರೀಚ್ ಆಗ್ಬೋದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ನಿಮಗೆ ಇಲ್ಲಿಂದ ಆಲ್ಮೋಸ್ಟ್ ಒಂದು 30 minutes ಆಗುತ್ತೆ, 35 minutes ಆಗುತ್ತೆ. ಅಪ್ಕಮಿಂಗ್ ಮೆಟ್ರೋ ಬಂದು 20 minutesಲ್ಲಿ ರೀಚ್ ಆಗ್ಬೋದು. ಸ್ಪೇಸ್ 2 ಮೆಟ್ರೋ ನೀವು 20 minutesಲ್ಲಿ ರೀಚ್ ಆಗ್ಬೋದು. ಸೊ ಹೆಬ್ಬಾಳ ಫ್ಲೇವರು 25 minutesಲ್ಲಿ ರೀಚ್ ಆಗ್ಬೋದು. KR ಪುರಮ್ಮು ರೈಲ್ವೆ ಸ್ಟೇಷನ್ನು 30 minutesಲ್ಲಿ ರೀಚ್ ಆಗ್ಬೋದು ಈ ಲೊಕೇಶನ್ನಿಂದ, ಈ ಪ್ರಾಜೆಕ್ಟಿಂದ. ಸೊ ಹಾಗೆ ವೈಟ್ ಫೀಲ್ಡು 40 minutes, MG ರೋಡು 45 minutesಯಿಂದ ರೀಚ್ ಆಗ್ಬೋದು. ಸೊ ಈ ಪ್ರಾಜೆಕ್ಟ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಟೋಟಲು 139 ಪ್ಲಾಟ್ಸ್ ಬರುತ್ತೆ. 139 ಪ್ಲಾಟ್ಸ್ ಬರುತ್ತೆ KNS ಆಹಾರ. ಸೊ ಇದರಲ್ಲಿ ನಿಮಗೆ ಪ್ರೈಸ್ ಸ್ಟಾರ್ಟ್ ಆಗೋದು 80 lakhs ಸ್ಟಾರ್ಟ್ ಆಗುತ್ತೆ ಈ ಪ್ರಾಜೆಕ್ಟಲ್ಲಿ. 80 lakhs ಸ್ಟಾರ್ಟ್ ಆಗುತ್ತೆ ಈ ಪ್ರಾಜೆಕ್ಟಲ್ಲಿ.
ಸೊ ಪೊಸಿಷನ್ ಬಂದು 2030 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 2028 ಒಳಗಡೆ ಡೆಲಿವರಿ ಮಾಡ್ಬೋದು. ಸೊ ಇದೆಲ್ಲ ನೋಡ್ಬೋದು ನೀವು, ರೋಡೆಲ್ಲ ಎಷ್ಟು ವೈಡ್ ಆಗಿದೆ ಅಂತ. ಸೊ ಇದೆಲ್ಲ ಇದು ನೋಡಿ, ಇದು ರೋಡ್ ಇದು. ಸೊ ರೋಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಇದೆಲ್ಲ ಮೈನ್ ರೋಡ್ ಇದು, ಪ್ರಾಜೆಕ್ಟ್ ಒಳಗಡೆ ಮೈನ್ ರೋಡ್ ಇದು. ಸೊ ಇವೆಲ್ಲ ನೋಡ್ಬೋದು ನೀವು, ರೋಡ್ ಆಗಲಿ ಇಲ್ಲ ವರ್ಕ್ ಆಗಲಿ, ಸೊ ಯಾವ ಥರ ಫಿನಿಶಿಂಗ್ ನಡೀತಾ ಇದೆ ಇವಾಗ ಅಂತ. ಸೊ ರೋಡ್ ಇದೆಲ್ಲ ಇದು ನೋಡಿ ಎಷ್ಟು ವೈಡ್ ಆಗಿದೆ ಅಂತ. ಸೊ ಇದು ಮಾರ್ಕೆಟಿಂಗ್ ಆಫೀಸ್, ಇದು KNS ಮಾರ್ಕೆಟಿಂಗ್ ಆಫೀಸ್ ಇದು. ಸೊ ಇದೆಲ್ಲ ನೋಡ್ಬೋದು ನೀವು, ಮಾರ್ಕೆಟಿಂಗ್ ಆಫೀಸ್ ಇದು. ಕಸ್ಟಮರ್ ಸೈಟ್ ವಿಸಿಟ್ ಆಗಲಿ, ಪ್ರಾಜೆಕ್ಟ್ ಆಗಲಿ, ಏನಾದರೂ ಎನ್ಕ್ವೈರಿ ಡೀಟೇಲ್ಸ್ ಬೇಕು ಅಂದರೆ ಸೊ ನೀವೆಲ್ಲ ಬಂದು ಡಿಸ್ಕಸ್ ಮಾಡಿ ಬುಕ್ ಮಾಡ್ಬೋದು ಪ್ರಾಜೆಕ್ಟ್ ಒಳಗಡೆ. ಮಾರ್ಕೆಟಿಂಗ್ ಆಫೀಸ್ ಇದು, ಮಾರ್ಕೆಟಿಂಗ್ ಆಫೀಸ್. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಸೈಟು ಬರುತ್ತೆ, ಇದು ಸೈಟು, ಇದು ರೋಡು. ಸೊ ನೋಡಿ ಇದೆಲ್ಲ ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಮಾಡೋದಕ್ಕೆ. ಪ್ಲಾಟೆಡ್ ಡೆವಲಪ್ಮೆಂಟು ಮೈನ್ ರೋಡ್ ಇದು. ಸೊ ಪ್ರಾಜೆಕ್ಟ್ ಇದು KNS ಪ್ಲಾಟೆಡ್ ಮೈನ್ ರೋಡ್ ಇದು, ರಾಂಪುರ ಲೊಕೇಶನಲ್ಲಿ ಬರುತ್ತೆ ಇದು. ರಾಂಪುರ ಲೊಕೇಶನ್ನು ನಾರ್ತ್ ಬ್ಯಾಂಗ್ಳೂರ್ ಲೊಕೇಶನ್ನು. ಸೊ ಇದೆಲ್ಲ ಇದು ಪ್ರಾಜೆಕ್ಟು ಮೈನ್ ರೋಡ್ ಇದು. ಸೊ ಇದೆಲ್ಲ ನೋಡ್ಬೋದು, ಇದು ಪ್ರಾಜೆಕ್ಟು ಮೈನ್ ರೋಡು. ಸೊ ಪ್ರಾಜೆಕ್ಟ್ ಮುಂದೆ ನಿಮಗೆ ಈ ಥರ ರೋಡ್ ಬರುತ್ತೆ. ಸೊ ಇದು ಬಂದು ಪ್ರಾಜೆಕ್ಟು ಮುಂದೆಗಡೆ, ಸೊ ಇದು ಪ್ರಾಜೆಕ್ಟು ಮೈನ್ ರೋಡ್ ಇದು, ಪ್ರಾಜೆಕ್ಟು ರೋಡ್ ಇದು. ಪ್ಲಾಟೆಡ್ ಡೆವಲಪ್ಮೆಂಟು ಬರ್ತಾ ಇರೋ ಪ್ರಾಜೆಕ್ಟು ಮೈನ್ ರೋಡ್ ಇದು. ಸೊ ಇದೆಲ್ಲ ನೋಡ್ಬೋದು ನೀವು, ಮೈನ್ ರೋಡು ಯಾವ ಥರ ಕಾಣುತ್ತೆ ಅಂತ. ಪ್ಲಾಟೆಡ್ ಡೆವಲಪ್ಮೆಂಟು KNS ಬರ್ತಾ ಇರೋ ಪ್ರಾಜೆಕ್ಟು ಮೈನ್ ರೋಡ್ ಇದು. ಸೊ ಮೈನ್ ರೋಡಲ್ಲಿ ನಿಮಗೆ ಈ ಥರ ಕಾಣುತ್ತೆ. ಪ್ರಾಜೆಕ್ಟು ಮೈನ್ ರೋಡು. ಸೊ ಪ್ರಾಜೆಕ್ಟಿಂದ ಇದು ರೋಡ್ ಒಳಗಡೆ ಇದು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಮಾರ್ಕೆಟಿಂಗ್ ಆಫೀಸು. ಯಾರಾದರೂ ಕಸ್ಟಮರು ಸೈಟ್ ವಿಸಿಟ್ ಮಾಡಬೇಕು, ಬುಕ್ ಮಾಡಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಇದು ಕಾಸ್ಟ್ ಬಂದು 9000 ರುಪೀಸ್ ಬೇಸಿಕ್ ಕಾಸ್ಟ್ ಇದು. ಸೊ ಇವಾಗ ನಿಮಗೆ ಪ್ರೀ ಲಾಂಚ್ ಆಫರ್ ಇದೆ, ಹಾಗೆ ಲಾಂಚ್ ಸ್ಟೇಜು ಆಫರ್ ಇದೆ. ಸೊ ಇವಾಗ ನೀವು ಬುಕ್ ಮಾಡಿದ್ರೆ ಒಳ್ಳೆ ಪ್ರೈಸು, ಈಸ್ಟ್ ಆಗಲಿ ನಾರ್ತ್ ಆಗಲಿ, ಸೊ 30-40 30-50 40-60 ಸೈಟು ಆಪ್ಷನ್ ಇದೆ. ಸೊ ಇವಾಗ ನೀವು ಬುಕ್ ಮಾಡೋದಾದರೆ ನಿಮಗೆ ಫೇಸಿಂಗು ಆಪ್ಷನ್ ಸಿಗುತ್ತೆ. ಪ್ರೈಸು ಬಂದು ರೀಸ್ನೇಬಲಾಗಿ ಸಿಗುತ್ತೆ ನಿಮಗೆ.